ಇದು ಬೈಕ್ ಓಡಿಸೋರಿಗೆ ಮಾತ್ರ ಗೊತ್ತಾಗೋದು. ಏನ್ ಗುರು ಇದು ಸಾಗರದಲ್ಲಿ ಸೊಳ್ಳೆ ಆಗ್ಲಿ. ನಿನ್ನೆ ನೈಟ್ 11 ಗಂಟೆಗೆ ಬೆಡ್ಡಿಗೆ ಹೋಗಿದ್ದು, ಆದ್ರೆ ಮಕ್ಕೊಂಡಿದ್ದು 1:30ಗೆ. ಅದು 1:30ಗೆ ನಿದ್ದೆ ಬರ್ತಿರ್ಲಿಲ್ಲ. ನಾನ್ ಕೆಳಗ್ ಹಾಸಿದ್ ಬೆಡ್ಶೀಟ್ ತಗೊಂಡು ಹೊಚ್ಕೊಂಡಾಗ ನಿದ್ದೆ ಬಂತು. ಫುಲ್ ಸ್ಪೀಡಲ್ ಫ್ಯಾನ್ ಇಟ್ರು ಸೊಳ್ಳೆ ಬಂದ್ ಕಷ್ಟೈತೆ ಯಪ್ಪ. ಅದಕ್ಕೆ ಇವತ್ ಲೇಟ್ ಆಗ್ಯದ್ದೆ ಬ್ರೋ. ಆಮೇಲೆ ನನಗೆ ಇವ್ರಿಗೆ ಒಂದ್ ಸ್ವಲ್ಪ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡ್ಬಾ ಅಂತ ಬೈಕ್ ಕೊಟ್ರು. ನಾನ್ ಹೋಗ್ಬೇಕಾರ್ಲೆ ನಿಧಾನಕ್ಕೆ ಹೋದೆ, ಆದ್ರೆ ಅಲ್ಲಿ ಬಿಟ್ಟಿ ವಾಪಸ್ ಬರ್ಬೇಕಾರ್ಲೆ ನೀವು ಕಣ್ಣು ನೋಡಿ ಹೇಳ್ಬೋದು ಹೆಂಗ್ ಬಂದಿರ್ಬೋದು ಅಂತ. ಅದೇ ಮತ್ತೆ ತುಂಬಾ ದಿವಸ ಆದ್ಮೇಲೆ ಈ ತರ ಗಾಡಿ ಕೊಟ್ರೆ ಬಿಡ್ತೀವಾ ಬ್ರೋ. ಇದು ನಮ್ಮ ಅಕ್ಕ ಮತ್ತೆ ಭಾವನ್ ಮನೆ. ಇದು ಡುಪ್ಲೆಕ್ಸ್ ಅಲ್ಲ, ಟ್ರಿಪ್ಲೆಕ್ಸ್. 3 ಫ್ಲೋರ್, 5 ಜನ. ಹೋಮ್ ಥಿಯೇಟರ್, 2 ಕಿಚನ್, ಒಂದ್ ದೊಡ್ಡ ಬೆಡ್ರೂಮ್, ಅವ್ರ ಮಗಂಗ್ ಒಂದ್ ಬೆಡ್ರೂಮ್, ಅವ್ರ ಅಪ್ಪಾಜಿ ಅಮ್ಮಂಗ್ ಒಂದ್ ಬೆಡ್ರೂಮ್, ಬಾಲ್ಕನಿ, ಆಮೇಲೆ ಹೋಮ್ ಜಿಮ್ಮಿಗೆ ಒಂದ್ ಸ್ವಲ್ಪ ಜಾಗ. ಫುಲ್ ಜಿಮ್ ಏನ್ ಇಡ್ಸಲ್ಲ, ಒಟ್ಟಿಗೆ ಟ್ರೆಡ್ಮಿಲ್ ಅಂತೂ ತರಿಸ್ತಾರೆ. ನೋಡೋಣ ಇವಾಗ್ಲಾದ್ರೂ ಅಕ್ಕ ಕಾರ್ಡಿಯೋ ಮಾಡ್ತಾ ಇಲ್ಲ. ಅಕ್ಕ ಬ್ರೋ, ಈ ಮನೆ ಹಳೆ ಬಾಡಿಗೆ ಮನೆಗಿಂತ ಫುಲ್ ಡಿಫ್ರೆಂಟ್ ಐತೆ. ಅದ್ ಫುಲ್ ಇಕ್ಕಟ್ಟಿತ್ತು, ಇದು ಫುಲ್ ಫ್ರೀ ಐತೆ. ಇಲ್ಲಿಗೆ ಬಂದು ರೊಟೀನ್ ಎಲ್ಲ ಹೋಗ್ಬಿಡ್ತು, ಆದ್ರೂ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಚೆನ್ನಾಗ್ ಅನ್ಸ್ತು. ಸಿ ಯು ಅಗೇನ್ ಟುಮಾರೋ.